ಆಟೋ ಗ್ಯಾಸ್ ದರ ಏರಿಕೆಯನ್ನ ಖಂಡಿಸಿ ಹಾಸನ ನಗರದ ಹೇಮಾವತಿ ಪ್ರತಿಮೆ ಎದುರು ಇಂದು ಆಟೋ ಚಾಲಕರು ಭಾರೀ ಪ್ರತಿಭಟನೆ ನಡೆಸಿದರು. ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಆಗಮಿಸಿದ್ದ ನೂರಾರು ಆಟೋ ಚಾಲಕರು ದರ ಏರಿಕೆಯಿಂದ ತಮ್ಮ ಜೀವನೋಪಾಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದೊಂದು ಬಂಕ್ ಒಳಗೆ ಗ್ಯಾಸ್ ಸಿಗುತ್ತೆ, ಒಂದೊಂದು ಬಂಕ್ ಒಳಗೆ ನೋ ಸ್ಟಾಕ್ ಹಾಕಿರ್ತಾರೆ. ಒಂದೊಂದು ಪ್ರೈವೇಟ್ ಬಂಕ್ ಒಳಗೆ 96 ರೂಪಾಯಿ 92 ರೂಪಾಯಿ ದಿನಕ್ಕೆ ಒಂದೊಂದು 10 ನಿಮಿಷಕ್ಕೆ ಅವರು ಒಂದೊಂದು ರೀತಿ ದಂಧೆ ಮಾಡ್ಕೊಬಿಟ್ಟಿದ್ದಾರೆ. ಏನಕ್ಕೆ ಅಂತ ಕೇಳಕ್ಕೆ ಒಂದು ಸ್ಟಾಕ್ ಇಲ್ಲ ಅಂತ ಇದು ಮಾಡ್ತಾರೆ, ರೋಡ್ಗೆ ಮಾಡ್ತಿದ್ದಾರೆ. ಅವ್ರು ಕೇಳಕ್ಕೆ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ, ಯಾವ ಅಧಿಕಾರಿಗಳಾಗಲಿ ಯಾರೇ ಆಗಲಿ ಆ ಬಂಕ್ಗಳಿಗೆ ಹೋಗಿ ಕೇಳ್ತಲೇ ಇಲ್ಲ. ಅದೇನು ಮಾಡ್ತಿದ್ದಾರೋ ಸಾಮಿಲ್ ಆಗಿದ್ದಾರೋ ಏನೋ ಒಂದು ಗೊತ್ತಾಗ್ತದೆ. ಯಾವ ಬಂಕ್ಗಳು ನಾವು ಮನವಿ ಕೊಟ್ಟು ಬಂದಿದ್ದು ಅಧಿಕಾರಿಗಳಿಗೆಲ್ಲ, ಒಬ್ಬರು ಹೋಗಿ ಇದುವರೆಗೂ ಅಧಿಕಾರಿಗಳು ಬಂಕ್ಗಳ್ದಾಗ ಹೋಗೇ ಇಲ್ಲ. ಯಾಕೆ ಹಿಂಗಾಗ್ತದೆ? ಅದೇ ಪ್ರೈವೇಟ್ ಬಂಕ್ಗಳು ಗೌರ್ಮೆಂಟ್ ಬಂಕ್ಗಳು ಗೌರ್ಮೆಂಟ್ ಬಂಕ ಇರೋ ರೈಟು ಪ್ರೈವೇಟ್ ಬಗ್ಗೆ ಯಾಕೆ ಜಾಸ್ತಿ ಮಾಡ್ತಾರೆ ಅದು ಕೇಳ್ತಾ ಇರೋದು. ನಮಗೆ ಜೀವನ ತೊಂದರೆ ಆಗ್ತದೆ, ಜೀವನ ಮಾಡೋಕ್ಕೆ ತೊಂದರೆ ಆಗ್ತದೆ. ಇಲ್ಲ ಈಗೆಲ್ಲ ಆಟೋದರಿಗೆ ಮಾಡ್ಕೊಂಡು ವಿಷ ಕುಡಿಬೇಕಾಗ್ತದೆ ಜೀವನದಲ್ಲಿ. ಈ ಥರ ಸರ್ಕಾರ ಒಂದು ಏನೋ ಜೀವನ ಮಾಡಲಿ ಉದ್ಯೋಗಕ್ಕೆ ಬಂದು ವಹಿಸ್ಕೊಳ್ಳಿಲ್ಲ ಅಂದರೆ ಜೀವನ ಭಾಳ ಕಷ್ಟ ಆಗ್ತಾಯಿದೆ. ಹೋಟ್ಲುಗಳಿಗೆಲ್ಲ ಒಂದು ಟೀ ಕಾಫಿಗೆಲ್ಲ 5-20 ರೂಪಾಯಿ, ಆ 10 ರೂಪಾಯಿ ಬರೀ 10 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿದರೆ ಬರೀ ಕರ್ನಾಟಕ ಕೇಳಂಗೆ ಒಂದು ಸುದ್ದಿ ಮಾಡ್ತಾರೆ. ಅದೇ ನಾವು ಹೋಟೆಲ್ಗಳಿಗೆ ಹೋಗಿ ರೇಟ್ ಗ್ಯಾಸ್ ರೇಟ್ ಮಾಡಿದ್ದಾರೆ ಆಯಿತಾ. ಅದಕ್ಕೆ ನಮ್ಮ ಆಟೋದರಿಗೆ ಯಾಕೆ ಈ ಥರ ಜೀವನವನ್ನು ಕೊಡಿ? ಇಲ್ಲಿಂದ ಅಲ್ಲ, ಬರೀ ಕರ್ನಾಟಕ ಆಗಲಿ ನಮಗೆಲ್ಲ ಬೇರೆ ಕಡೆ ಬೇರೆ ಕರ್ನಾಟಕದಲ್ಲ ಆಗಲಿ ಸುತ್ತಾಡ್ಕೋಬೇಕು. ಅದಕ್ಕೆ ಜೀವನ ಮಾಡೋದು ಹೆಂಗೆ ಅದು ನಮಗೆ ಭಾಳ ಕಷ್ಟ ಆಗಿದೆ. ಇದಕ್ಕೆ ನೀವು ಅಧಿಕಾರಿಗಳಾಗಲಿ, ಲೋಕಲರು, MLA ಮಿನಿಸ್ಟ್ರಿಗಳಾಗಲಿ ಯಾರಿದ್ದಾರೆ ಬಂದು ಇದೊಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ನಾವು ಕೇಳ್ಕೊಳ್ತಾ ಇದ್ದೀವಿ. ವಸಂತ ಆಟೋ ಕಾರ್ಯದರ್ಶಿ.